ಚಳಿಯಲ್ಲಿ ಜಿಪುಣಿ ಕಾಗೆಯ ಬುದ್ಧಿ. ಪಕ್ಷಿಗಳ ಗ್ರಾಮದಲ್ಲಿ ಚಿಚುಕಾಗೆಗೆ ಒಂದು ಕೆಟ್ಟ ಹೆಸರು ಇತ್ತು. ಅದೇನು ಅಂದ್ರೆ ಚಿಚುಕಾಗೆನ ಎಲ್ರು ಜಿಪುಣಿ ಅಂತ ಕರಿತಾ ಇದ್ರು. ಅದಕ್ಕೆ ಕಾರಣ ಚಿಚುಕಾಗೆ ಯಾರಿಗೂ ₹1 ಕೂಡ ಕೊಟ್ಟು ಸಹಾಯ ಮಾಡ್ತಾ ಇರ್ಲಿಲ್ಲ. ಅವಳ ಮನೆಗೆ ಯಾರನ್ನು ಕರೆದು ಕುಡಿಯಕ್ಕೆ ನೀರು ಸಹ ಕೊಡ್ತಾ ಇರ್ಲಿಲ್ಲ. ಹೀಗಿರುವಾಗ ಒಂದಿನ ಪಕ್ಷಿಗಳು ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಆವಾಗ್ಲೇ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಅರೆ ಚಿಚು, ಸೀರೆ ಚೆನ್ನಾಗಿದೆ. ಎಷ್ಟು ಬೆಲೆ ಸೀರೆ? ಇದು ₹1000, ತುಂಬಾ ಕಾಸ್ಟ್ಲಿ. ಆಂಟಿ, ಸೀರೆ ಚೆನ್ನಾಗಿದೆ ಆದ್ರೆ ನಮ್ಗೆ ಪಾರ್ಟಿ ಯಾವಾಗ ಕೊಡ್ತೀರಾ? ನಿಮ್ ಮನೆಗ್ ಬಂದ್ರೆ ಕುಡಿಯಕ್ಕೆ ನೀವು ನೀರು ಕೂಡ ಕೊಡಲ್ಲ ಅಂತೆ. ಹೌದ್ ಕಣ ಬನ್ನು, ಚಿಚ್ಚು ಆಂಟಿ ಮನೆಯಲ್ಲಿರುವ ಫ್ರಿಜ್ಜಲ್ಲಿರುವ ಐಸ್ ಕೂಡ ಕರ್ಗೋಗುತ್ತೆ. ಆದ್ರೆ ಅವ್ರ ಮನ್ಸು ಕರ್ಗೋಗಲ್ಲ, ಯಾಕಂದ್ರೆ ಅವ್ರ ಜಿಪ್ನಿ ಅಲ್ವಾ, ಅವ್ರು ಏನೂ ಕೊಡಲ್ಲ. ಹಾಗಂತ ಹೇಳಿದಾಗ ಎಲ್ರೂ ನಗಡ್ತಾ ಇದ್ರು. ಅದು ಚಿಚುಕಾಗೆಗೆ ತುಂಬಾ ಅವಮಾನ ಅಂತ ಅನಿಸ್ತು. ಆವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ, ನನ್ನನ್ನೇ ತಮಾಷೆ ಮಾಡ್ತೀರಾ? ನನಗೆ ಜಿಪುಣಿ ಅಂತ ಹೆಸರಿಡ್ತೀರಾ? ಇರಿ, ನಿಮ್ಮೆಲ್ರಿಗೂ ಒಂದು ಪಾಠ ಕಲ್ಸ್ಕೊಡ್ಬೇಕಲ್ವಾ? ನಾಳೆ ನನ್ನ ಮನೇಲಿ ನಿಮ್ಮೆಲ್ರಿಗೂ ಪಾರ್ಟಿ ಕೊಡ್ತೀನಿ. ಅದು ನನ್ನ ಸ್ಟೈಲಲ್ಲಿರುತ್ತೆ. ಆವಾಗ ನಾನು ಯಾರು ಅಂತ ಗೊತ್ತಾಗುತ್ತೆ. ಹಾಗಂತ ಅಂದ್ಕೊಂಡು ಮಕ್ಳ ಹತ್ರ ಚಿಚ್ಚು, ಅಯ್ಯೋ ಮಕ್ಳೇ, ಏನ್ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಜಿಪುಣಿ ಅಲ್ಲ ಅಂತ ನಿರೂಪಣೆ ಮಾಡಕ್ಕೆ ನಾಳೆ ನಿಮ್ಮೆಲ್ರಿಗೋಸ್ಕರ ನಮ್ಮ ಮನೆಯಲ್ಲಿ ಪಾರ್ಟಿ ಕೊಡ್ತಾ ಇದ್ದೀನಿ. ನಿಜನಾ ಆಂಟಿ? ನಿಮ್ಮ ಮನೇಲಿ ನೀವು ಪಾರ್ಟಿನಾ? ನಿಮಗೋಸ್ಕರ ಸ್ಪೆಷಲ್ ಐಟಮ್ಗಳಿರುತ್ತೆ. ನಾಳೆ 6 ಗಂಟೆಗೆ ಬನ್ನಿ. ಹಾಗೆ ಮರುದಿನ ಸಂಜೆ ಸಮಯ 6 ಗಂಟೆಗೆ ಹೊರಗಡೆ ಚಳಿ ತುಂಬಾ ಹೆಚ್ಚಾಗಿತ್ತು. ಮಕ್ಕಳೆಲ್ಲರೂ ಕೂಡ ಸ್ವೆಟರ್ಸ್, ಕಾಫಿ ಎಲ್ಲಾನು ಹಾಕೊಂಡು ಚಿಚುಕಾಗೆಯ ಮನೆಗೆ ಪಾರ್ಟಿಗೋಸ್ಕರ ಹೋಗಿದ್ರು. ಚಿಚುಕಾಗೆಯ ಮನೆ ತುಂಬಾ ದೊಡ್ಡದಾಗಿತ್ತು. ಚಿಚುಕಾಗೆಯ ಮನೆಯೊಳಗಡೆ ಎಸಿ ಬೇರೆ ಹಾಕಿದ್ಲು. ಚಿಚು, ಹೊರಗಡೆ ಚಳಿ ತಡ್ಕೊಳಕ್ಕಾಗ್ತಿಲ್ಲ ಅಂತ ಒಳಗಡೆ ಬಂದ್ರೆ ಎಸಿ ಹಾಕಿದೀಯಾ? ಸ್ವಲ್ಪ ಎಸಿನ ಆಫ್ ಮಾಡು. ಏನ್ ಚೋಟು ನೀನು, ಪಾರ್ಟಿ ಅಂದ್ರೆ ಸ್ವಲ್ಪ ವಿಂಟರ್ ಮೋಡ್ ಇರ್ಬೇಕು ಅಲ್ವಾ, ಅದಕ್ಕೆ ಎಸಿ ಹಾಕಿದ್ದೀನಿ. ಪಾಪ ಎಲ್ರೂ ಚಳಿನ ತಡ್ಕೊಂಡು ಕೂತ್ಕೊಂಡಿದ್ದಾಗ ಚಿಚುಕಾಗೆ ಅಡಿಗೆ ರೂಮ್ಗೆ ಹೋಗಿ 4 ಗ್ಲಾಸನ್ನ ಟ್ರೇಲಿಟ್ಟು ತಗೊಂಡ್ ಬಂದ್ಲು. ಅದ್ರಲ್ಲಿ ಇದ್ದಿದ್ದು ಐಸ್ ಕ್ಯೂಬ್ಗಳನ್ನ ಹಾಕಿರುವ ತಂಪಾಗಿರುವ ಜ್ಯೂಸ್ ಅದು. ಆ ಜ್ಯೂಸಲ್ಲಿ ಐಸ್ ಕ್ಯೂಬ್ ಹಾಕಿರೋದ್ರಿಂದ ಹೊರಗಡೆ ಹನಿ ನೀರೂ ಇತ್ತು. ತಗೊಳ್ಳಿ, ನಿಮ್ಮೆಲ್ರಿಗೋಸ್ಕರನು ಚಿಲ್ ಅಂತ ಕೂಲ್ ಡ್ರಿಂಕ್ಸ್ ತಗೊಂಡ್ ಬಂದಿದ್ದೀನಿ. ಬ್ಲೂಬೆರಿ ಫ್ಲೇವರು, ತುಂಬಾ ಚೆನ್ನಾಗಿರುತ್ತೆ. ಆವಾಗ ಬನ್ನು ಆ ಗ್ಲಾಸನ್ನ ಹಿಡಿದಾಗ ಅವನಿಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಇತ್ತು. ಅಯ್ಯೋ, ಇದೇನಿದು ಜ್ಯೂಸಾ ಕರೆಂಟ್ ಶಾಕಾ? ನನಗಿದ್ ಬೇಡ, ತುಂಬಾ ತಂಪಾಗಿದ. ಇದನ್ನ ಕುಡಿದ್ರೆ ನನ್ ಗಂಟ್ಲು ಒಣಗೋಗುತ್ತೆ. ಏನೋ ಬನ್ನು ಹಾಗೆ ಹೇಳ್ತಾ ಇದೀಯಾ? ನಾನು ನಿಮ್ಮೆಲ್ರಿಗೋಸ್ಕರ ಪ್ರೀತಿಯಿಂದ ತಗೊಂಡ್ ಬಂದಿದ್ದಲ್ವಾ, ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಬ್ಲೂಬೆರಿ ಫ್ಲೇವರು ನಿಮ್ಗೋಸ್ಕರ ತಗೊಂಡ್ ಬಂದಿದ್ದು. ಕುಡಿಯಲ್ಲ ಅಂದ್ರೆ ನಾನು ತುಂಬಾ ಫೀಲ್ ಆಗ್ತೀನಿ ಮತ್ತೆ. ಅಯ್ಯೋ ಚಿಚು, ನಿನಗೆ ಬುದ್ಧಿ ಇದೆಯಾ? ಈ ಕ್ಲೈಮೇಟಲ್ಲಿ ಮಕ್ಕಳಿಗೆ ಜ್ಯೂಸ್ ಕೊಟ್ರೆ ಕೋಲ್ಡ್ ಆಗಲ್ವಾ? ಏಂಟು ನೀನು ಕೂಡ ಇದೇ ರೀತಿ ಹೇಳ್ತಾ ಇದೀಯಾ? ನಿಮ್ಮೆಲ್ರಿಗೋಸ್ಕರ ಪ್ರೀತಿಯಿಂದ ತಗೊಂಡ್ ಬಂದಿದ್ದು ಕಾಸ್ಟ್ಲಿ ಡ್ರಿಂಕು, ನೀವು ಕುಡಿಲೇಬೇಕು. ಹಾಗಂತ ಚಿಚು ಒತ್ತಾಯ ಮಾಡಿದ್ರಿಂದ ಬೇರೆ ದಾರಿ ಇಲ್ಲದೆ ಎಲ್ರೂ ಆ ಕೂಲಾಗಿರುವ ಕೂಲ್ ಡ್ರಿಂಕ್ಸ್ ಅನ್ನೇ ಕುಡಿದ್ರು. ಪಾಪ ಈಗಾಗ್ಲೇ ಚಳಿಯಲ್ಲಿ ಇರೋರಿಗೆ ಆ ಕೂಲ್ ಡ್ರಿಂಕ್ಸ್ ಕುಡಿದಾಗ ಅವ್ರಿಗೆ ಮೈಯೆಲ್ಲ ಜ್ವರ ಬಂದ ಹಾಗೆ ಇತ್ತು. ಈ ಚಳಿಯಲ್ಲಿ ಕೂಲ್ ಡ್ರಿಂಕ್ಸ್ ಕೊಡೋರು ಎಲ್ರೂ ನಮ್ಮ ಊರಲ್ಲೇ ಇದ್ದಾರೋ ಏನೋ ಹಾಗಂತ ಬನ್ನು ಅಂದ್ಕೊಳ್ತಾ ಇದ್ದ. ಪಾಪ ಅವ್ರಿಗೆಲ್ರಿಗೂ ಚಳಿ ತಡ್ಕೊಳಕ್ಕಾಗ್ತಾ ಇದ್ದಿಲ್ಲ. ಆದ್ರೆ ಸರಿಯಾಗಿ ಆ ಸಮಯದಲ್ಲಿ ಚಿಚುಕಾಗೆ ಪುನಃ ಕಿಚನ್ಗೆ ಹೋಗಿ 4 ಕಪ್ಪು ಐಸ್ ಕ್ರೀಮ್ಗಳನ್ನ ತಗೊಂಡ್ ಬಂದಿಟ್ಲು. ಆ ಐಸ್ ಕ್ರೀಮ್ ಅಲ್ಲಿ ಚಾಕ್ಲೇಟ್ ಸಿರಪ್ ಹಾಕಿ ನೋಡಕ್ಕೆ ತುಂಬಾ ಟೆಂಪ್ಟಿಂಗ್ ಆಗಿ ಇತ್ತು. ತಗೊಳ್ಳಿ ಮಕ್ಳೇ, ವೆನಿಲಾ ಐಸ್ ಕ್ರೀಮ್ ಅಲ್ಲಿ ಚಾಕ್ಲೇಟ್ ಸಿರಪ್ ಹಾಕಿ ತಗೊಂಡ್ ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ನೋಡಿದ್ರೆ ಮಕ್ಕಳಿಗೆ ಇಷ್ಟ ಆಗದೆ ಇರುತ್ತಾ? ಚಳಿನೋ ಬೇಸಿಗೆ ಕಾಲನೋ ಏನೇ ಇದ್ರೂ ಸರಿ, ಐಸ್ ಕ್ರೀಮ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ? ವಾವ್, ವೆನಿಲಾ ಐಸ್ ಕ್ರೀಮ್ ವಿತ್ ಚಾಕ್ಲೇಟ್ ಸಿರಪ್ ಸೂಪರ್ ಆಗಿರುತ್ತೆ. ಅಮ್ಮ, ನಾನು ಐಸ್ ಕ್ರೀಮ್ ತಗೊಳ್ತೀನಿ. ನಾನು ಕೂಡ, ನನಗೂ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಚಿಚ್ಚು ಆಂಟಿ, ತುಂಬಾ ಥ್ಯಾಂಕ್ಸ್. ಅಯ್ಯೋ ಬೇಡ ಬನ್ನು, ಈ ಕ್ಲೈಮೇಟಲ್ಲಿ ಜ್ಯೂಸ್ ಕುಡ್ದು ಈಗ ಐಸ್ ಕ್ರೀಮ್ ಕುಡಿದ್ರೆ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ ಕಣೋ. ಹೌದ್ ಬುಜ್ಜಿ, ಐಸ್ ಕ್ರೀಮ್ ತಿನ್ಬೇಡ, ಕೋಲ್ಡ್ ಆಗುತ್ತೆ. ಅರೆ ಏಂಟುನಿ, ಮಕ್ಕಳು ಆಸೆ ಪಡ್ತಾ ಇದ್ದಾರೆ, ಕೋಲ್ಡ್ ಆಗಲ್ಲ. ಅದು ನಾನು ಹೊರಗಡೆಯಿಂದ ತಗೊಂಡ್ ಬಂದಿದ್ದಲ್ಲ, ಮನೆಯಲ್ಲೇ ಮಾಡಿದ್ದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತಿನ್ನಿ ಮಕ್ಳೇ ನೀವು. ಅಮ್ಮ ಬೇಡ ಅಂದ್ರೂ ಕೂಡ ನಾವು ತಿಂದೇ ತಿಂತೀವಿ, ನಮ್ಗಷ್ಟಿಷ್ಟ. ಹಾಗಂತ ಹೇಳಿ ಬನ್ನು 1 ಕಪ್ ಐಸ್ ಕ್ರೀಮ್ ತಗೊಂಡು ತಿಂದ. ನನಗೂ ಕೂಡ. ಹಾಗಂತ ಹೇಳಿ ಬುಜ್ಜಿ ಕೂಡ ಇನ್ನೊಂದು ಕಪ್ ಐಸ್ ಕ್ರೀಮ್ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ಲು. ಆದ್ರೆ ನೋಡಿ ಅವ್ರ ತಾಯಿಯಂದ್ರು ಹೆದರ್ತಾ ಇದ್ರು. ಅವ್ರ ತಿನ್ನೋದನ್ನ ನೋಡಿ ಟೆಂಪ್ಟ್ ಆಗಿ ಚಿನ್ನಕ್ಕಾಗಿ ಕೂಡ ತಕ್ಷಣ 1 ಕಪ್ ಐಸ್ ಕ್ರೀಮ್ ತಗೊಂಡು ತಿನ್ನಕ್ಕೆ ಶುರು ಮಾಡ್ದ. ಆವಾಗ ಚಿಚ್ಚು ಮನ್ಸಲ್ಲಿ, ತಿನ್ನಿ, ನಾಳೆ ಗೊತ್ತಾಗುತ್ತೆ ಹಾಗಂತ ಅಂದ್ಕೊಂಡ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಊರಿನಲ್ಲಿ ಕೋಳಿ ಕೂಗುವ ಶಬ್ದ ಕೇಳಿಸದೆ ಬೇರೆ ಶಬ್ದ ಕೇಳಿಸ್ತಿತ್ತು. ಹಚ್
ಹಚ್ ಛ್ ಹಚ್ ಹಾಗಂತ ಎಲ್ಲರ ಮನೆಯಿಂದಾನೋ ಶಬ್ದ ಕೇಳಿಸ್ತಾ ಇತ್ತು. ಆವಾಗ ಚೋಟುಗೆ ಮುಖ ಎಲ್ಲಾನು ಕೆಂಪಾಗಿತ್ತು. ಅಯ್ಯೋ, ಈ ಚಿಚ್ಚೆಯಿಂದ ನನ್ ಮೂಗು ಎಲ್ಲಾನು ಕೆಂಪಾಗ್ಬಿಟ್ಟಿದೆ. ಅವಳು ಬನ್ನು ಹತ್ರ ಹೋಗಿ, ಬನ್ನು ಎದ್ದೇಳೋ, ಸ್ಕೂಲಿಗೆ ಲೇಟ್ ಆಗ್ತಿದೆ. ಪಾಪ ಬನ್ನುಗೆ ಗಂಟ್ಲು ಕಟ್ಕೊಂಡಿತ್ತು, ಅವನಿಂದ ಮಾತಾಡಕ್ಕಾಗ್ತಿತ್ತಿಲ್ಲ. ಅಮ್ಮ, ನನ್ನಿಂದ ಮಾತಾಡಕ್ಕಾಗ್ತಿಲ್ಲ ಅಮ್ಮ, ಗಂಟ್ಲು ಉರಿತಾ ಇದೆ, ಒಣಗೋಗಿದೆ. ಐಸ್ ಕ್ರೀಮ್ ತಿನ್ನುವಾಗ ಚೆನ್ನಾಗಿತ್ತ, ಆದ್ರೆ ಇವಾಗ ಕಷ್ಟ ಆಗ್ತಾ ಇದೆ ಅಮ್ಮ. ಹಾಗಂತ ಅವ್ನು ಹೇಳ್ತಾ ಇದ್ದಾಗ ಈ ಕಡೆ ಟುನಿ ಮನೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಈ ಚಿಚ್ಚಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಈ ವಿಂಟರ್ ಟೈಮಲ್ಲಿ ಯಾರಾದ್ರೂ ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ನ ತಿನ್ನಕ್ಕೆ ಕೊಡ್ತಾರಾ? ಬುಜ್ಜಿ, ನಿನಗೆ ಹೇಗಮ್ಮ ಇದೆ? ಅಮ್ಮ, ನನಗೆ ಜ್ವರ ಹೊಡಿತಾ ಇದೆ. ಐಸ್ ಕ್ರೀಮ್ ತಿನ್ನುವಾಗ ಚೆನ್ನಾಗಿತ್ತು, ಆದ್ರೆ ಇವಾಗ ನರ್ಕ ಅನುಭವಿಸ್ತಿದ್ದೀನಿ ಹಾಗಂತ ಹೇಳ್ತಾ ಇದ್ಲು. ಆ ದಿನ 10 ಗಂಟೆಗೆ ಬನ್ನು ಹಾಗೂ ಬುಜ್ಜಿ ಇಬ್ರು ಕೂಡ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾಗ ಹೋಗೋ ದಾರಿಯಲ್ಲಿ ಚಿಚುಕಾಗೆ ಏನು ಗೊತ್ತಿಲ್ಲದೆ ಇರುವ ತರ ತುಂಬಾ ಫ್ರೆಶ್ ಆಗಿ ಮಕ್ಳು ಮುಂದ್ಗಡೆ ಬಂದು ನಿಂತ್ಕೊಂಡಿದ್ಲು. ಏನ್ ಮಕ್ಳೇ, ನೋಡಕ್ಕೆ ಸ್ವಲ್ಪ ಡಲ್ ಆಗಿದ್ದೀರಾ? ನೆನ್ನೆ ಪಾರ್ಟಿ ಚೆನ್ನಾಗಿತ್ತಲ್ವಾ? ಇವತ್ ಕೂಡ ಅದೇ ರೀತಿ ಗುಲ್ಫಿ ಪಾರ್ಟಿ ಮಾಡೋಣವಾ? ಹಾಗಂತ ಹೇಳಿದಾಗ ಮಕ್ಳಿಬ್ರು ಶಾಕ್ ಆದ್ರು. ಅದ್ರಲ್ಲೂ ಬನ್ನುಗೆ ಚಿಚುಕಾಗಿಯ ಮೇಲೆ ತುಂಬಾನು ಕೋಪ ಹೆಚ್ಚಾಯ್ತು. ಅವನಿಗೆ ಮಾತಾಡಕ್ಕಾಗಿಲ್ಲ ಅಂದ್ರೂ ಕೂಡ ಅವನು ತುಂಬಾನೇ ಕಷ್ಟಪಟ್ಟು ಮಾತಾಡ್ದ. ಚಿಚ್ಚು ಆಂಟಿ, ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಈ ಕ್ಲೈಮೇಟ್ ಅಲ್ಲೇ ಐಸ್ ಕ್ರೀಮ್ ಕೊಡ್ಬಾರ್ದು, ಕೂಲ್ ಡ್ರಿಂಕ್ ಕೊಡ್ಬಾರ್ದು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿದ್ದು ನಮ್ಮೆಲ್ರಿಗೂ ಕೊಟ್ಟು ಇವಾಗ ನಮ್ಗೆ ಹುಷಾರಿಲ್ಲ. ಅದಕ್ಕೆ ನಾನು ಬುಜ್ಜಿ ಇಬ್ರು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಹೌದು ಆಂಟಿ, ನಮ್ಮ ಮೇಲೆ ನಿಮ್ಗೆ ಏನ್ ಕೋಪ? ಯಾಕೆ ಈ ರೀತಿ ಮಾಡಿದ್ರಿ? ನಾವು ಕೂಡ ನಿಮ್ಮ ಮಕ್ಳು ತರ ತಾನೆ, ಈ ರೀತಿ ಮಾಡ್ಬೋದಾ? ಅಲ್ಲೋದ್ರೆ ಸೂಜಿ ಹಾಕ್ತಾರೆ, ಟ್ಯಾಬ್ಲೆಟ್ ಬೇರೆ ಕೊಡ್ತಾರೆ ಗೊತ್ತಾ? ಆವಾಗ ಚಿಚುಕಾಗಿ ಮನ್ಸಲ್ಲಿ ಸಂತೋಷದಿಂದ ಹೊರಗಡೆ ಮಾತ್ರ, ಅಯ್ಯೋ ಮಕ್ಳೇ, ನಿಮ್ಗೆ ಟ್ರೆಂಡಿಂಗೇ ಗೊತ್ತಿಲ್ವಾ? ಕೋಲ್ಡನ್ನ ಕೋಲ್ಡಿಂದ ತೆಗಿಬೇಕು ಅನ್ನೋದೇ ಇವಾಗ ಟ್ರೆಂಡಿಂಗು. ಅದಕ್ಕೆ ನಿಮಗೆ ಚಿಲ್ಲಂತಿರುವ ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ ಕೊಟ್ಟೆ. ಅದನ್ನ ತಿಂದಿದ್ರಿಂದ ನಿಮ್ ಬಾಡಿ ಹೀಟ್ ಆಗಿ ಕೆಟ್ಟ ನೀರೆಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ನಿಮ್ಗೆ ಕೋಲ್ಡ್ ಆಗಿರೋ ತರ ಅನಿಸ್ತಾ ಇದೆ. ಇದು ಆರೋಗ್ಯಕ್ಕೆ ಒಳ್ಳೇದೇ. ಏನು ಕೆಟ್ಟ ನೀರಾ? ಕೆಟ್ಟ ನೀರು ಹೊರಗಡೆ ಬರೋದಾದ್ರೂ ಕೂಡ ಅದು ನನ್ನ ಬಾಡಿ ಒಳಗಡೆ ಇರೋದು. ಅದು ನನ್ನನ್ನು ಕೇಳಿ ಬರ್ಬೇಕು, ನೀವ್ ಹೇಳಿ ಬರ್ಬಾರ್ದು. ಇವಾಗ ಅಲ್ಲೋಗಿ ಸೂಜಿ ಹಾಕೊಳ್ಬೇಕು ಅಂತ ಅಂದ್ಕೊಂಡ್ರೇನೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಸೂಜಿ ಯಾಕೆ ಹಾಕೊಳ್ತೀರಾ? ನನ್ನ ಹತ್ರ ಬೇರೆ ಒಂದು ಐಡಿಯಾ ಇದೆ. ನೀವು ಮನೆಗೆ ಹೋಗಿ ಒಂದು ದೊಡ್ಡ ಬಕೆಟಲ್ಲಿ ಐಸ್ ವಾಟರ್ ಒಯ್ದು ಅದರಲ್ಲಿ ಐಸ್ ಕ್ಯೂಬ್ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡಿರಿ. ಆವಾಗ ನಿಮ್ಗೆ ಬೇಗ ಮೈ ಬಿಸಿ ಎಲ್ಲ ಹೋಗ್ಬಿಡುತ್ತೆ, ಜ್ವರನೂ ಬೇಗ ಕ್ಲಿಯರ್ ಆಗುತ್ತೆ. ಹಾಗಂತ ಹೇಳಿದಾಗ ಪಾಪ, ಏನು ಐಸ್ ಬಾತ್ ಮಾಡಕ್ಕೆ ಹೇಳ್ತಾ ಇದ್ದೀರಾ? ನಮ್ಮನ್ನ ಸಾಯಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಈ ಪ್ರಯೋಗನ ಎಲ್ಲ ನಿಮ್ಮ ಮಗ ಚಿನ್ನು ಜೊತೆ ಮಾಡೋದ್ ನೀವು? ಹಾಗಂತ ಹೇಳಿದಾಗ ಬನ್ನು ಕೂಡ ತುಂಬಾನೇ ಕೋಪದಿಂದ, ಬುಜ್ಜಿ ಬಾ, ಇವ್ರತ್ರ ಏನ್ ಮಾತು ನಮ್ಗೆ? ನಮ್ಮನ್ನ ಸಾಯಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿನೇ ಇಲ್ಲಿಗೆ ಬಂದಿದ್ದಾರೋ ಏನೋ. ನನ್ನಿಂದ ಮಾತಾಡೋಕ್ಕೂ ಕೂಡ ಆಗ್ತಾನೆ ಇಲ್ಲ. ಹಾಗಂತ ಹೇಳಿ ಪಾಪ ಬನ್ನು ಗಂಟ್ಲು ಸರಿ ಮಾಡ್ಕೊಂಡು, ಆಂಟಿ, ನಾನು ಸೂಪರ್ ಸಿಂಗರ್ ಆಗ್ಬೇಕಾಗಿರೋ ಹುಡುಗ. ನನ್ನ ವಾಯ್ಸ್ನ ಈ ರೀತಿ ಹಾಳು ಮಾಡಿದ್ರಲ್ವಾ, ಒಂದಿನ ನನಗೂ ಚಾನ್ಸ್ ಸಿಗುತ್ತೆ. ಅಯ್ಯೋ ಬನ್ನು, ನಿನ್ನ ಗಂಟ್ಲಲ್ಲಿ ಇವಾಗ ಬೇಸ್ ಜಾಸ್ತಿ ಆಗಿದೆ ಕಣೋ. ನೀನು ರ್ಯಾಪ್ ಸಾಂಗ್ ಹಾಡು. ಇದು ನಾನು ನಿನಗೆ ಕೊಟ್ಟಿರುವ ವರ. ನನಗೆ ನೀನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಅಲ್ಲ, ನಿಮ್ಮ ಹತ್ರ ನಾವು ಸಾರಿ ಕೇಳಬೇಕು. ಟ್ರೀಟ್ ಕೊಡಿ ಅಂತ ಕೇಳಿದ್ದಕ್ಕೆ. ಇನ್ನು ಮುಂದೆ ಟ್ರೀಟೇ ಕೇಳಲ್ಲ. ಬನ್ನು ಬಾರೋ, ಹಾಸ್ಪಿಟ್ಲು ಮುಚ್ತಾರೆ ಏನೋ, ನಾವು ಹೋಗ್ಬಿಡೋಣ. ಹೌದೌದು, ಇವ್ರ ಜೊತೆ ಮಾತಾಡ್ತಾ ಇದ್ರೆ ಗಂಟ್ಲು ಉರಿತಾ ಇದೆ. ಇಲ್ಲಿ ನೋಡಿ ಚಿಚ್ಚು ಆಂಟಿ, ಇನ್ನೊಂದ್ಸಲ ನಿಮ್ಮ ಹತ್ರ ನಾವು ಟ್ರೀಟ್ ಕೇಳಲ್ಲ, ಪಾರ್ಟಿ ಕೇಳಲ್ಲ. ನಮ್ಮನ್ನ ಬಿಟ್ಬಿಡಿ. ಅಯ್ಯೋ, ಏನಪ್ಪ ಈ ರೀತಿ ಮಾತಾಡ್ತಾ ಇದ್ದೀರಾ? ಬೇಜಾರಾಯ್ತಾ? ಮಕ್ಕಳೆಲ್ಲರೂ ಬೇರೆ ದಾರಿ ಇಲ್ಲದೆ ಅಲ್ಲಿಂದ ಹಾಸ್ಪಿಟಲ್ಗೆ ಹೋದ್ರು. ಈ ಕಡೆ ಚಿಚುಕಾಗೆ ಮಾತ್ರ ಸೇಡ್ ತೀರ್ಸ್ಕೊಂಡೆ ಇವ್ರಿಗೆ ಒಳ್ಳೆ ಪಾಠ ಕಲಿಸ್ಕೊಟ್ಟೆ ಅನ್ನುವ ಸಂತೋಷದಿಂದ ಅಲ್ಲಿಂದ ಮನೆಗೆ ಹೋದ್ಲು. ಫ್ರೀಯಾಗಿ ಸಿಕ್ಕಿದ್ರೆ ಏನ್ ಬೇಕಾದ್ರೂ ತಿನ್ಬೇಕು ಅಂತ ಮಕ್ಕಳು ಅಂದ್ಕೊಳ್ವಾಗ ಅವರು ಇದೇ ರೀತಿ ಕಷ್ಟಪಡ್ಬೇಕಾಗುತ್ತೆ. ಯಾವ ಕಾಲದಲ್ಲಿ ಯಾವ ತಿಂಡಿ ತಿನ್ಬೇಕೋ ಆ ಕಾಲದಲ್ಲಿ ಅದನ್ನೇ ತಿನ್ಬೇಕು. ಕಾಲ ಬದಲಾಗಿ ತಿಂದ್ರೆ ಆಮೇಲೆ ಹಾಸ್ಪಿಟಲ್ಗೆನೆ ಹೋಗ್ಬೇಕಾಗುತ್ತೆ. ಚಿಚು ಅವ್ರ ಮೇಲೆ ಸೇಡು ತೀರಿಸ್ಕೊಂಡ್ಲು. ಮಕ್ಕಳೆಲ್ಲರೂ ಇದರಿಂದ ಪಾಠ ಕಲ್ತ್ಕೊಂಡ್ರು. ಯಾವ ಕಾಲದಲ್ಲಿ ಯಾವ ಆಹಾರ ತಿನ್ಬೇಕು ಆ ಕಾಲದಲ್ಲಿ ಆ ಆಹಾರ ತಿನ್ನದೆ ಬೇರೆ ತಿಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ತುನಿ ಅಡಿಗೆ ಮಾಡಿದ್ರೆ ತುಂಬಾ ಸೂಪರ್ ಆಗಿರುತ್ತೆ. ಅದರಲ್ಲೂ ನಾನ್ ವೆಜ್ ಮಾಡಿದ್ರೆ ಅದರ ಪರಿಮಳ ಊರೆಲ್ಲ ಹರಡುತ್ತೆ. ಪಕ್ಕದ ಮನೆಯಲ್ಲಿರುವ ಬನ್ನುಗಿಳಿಗೆ ತುನಿ ಮಾಡುವ ನಾನ್ ವೆಜ್ ಸಾರು ಅಂದ್ರೆ ತುಂಬಾನೇ ಇಷ್ಟ. ಹೀಗಿರುವಾಗ ಒಂದಿನ ಸಂಜೆ 6 ಗಂಟೆ ಸಮಯ. ತುನಿ ಹಾಗೂ ಚಿಚು ಇಬ್ರು ಕೂಡ ಮಾರ್ಕೆಟ್ ಅಲ್ಲಿ ನಾನ್ ವೆಜ್ ನ ತಗೊಳ್ತಾ ಇದ್ರು. ಚಿಚು ಕೈಲಿದ್ದ ಕವರಲ್ಲಿ ಏಡಿಗಳು ಇತ್ತು. ಅದು ಕವರಲ್ಲಿ ಅಲ್ಲಾಡ್ತಾ ಇತ್ತು. ತುನಿ, ಯಾರತ್ರನೂ ಹೇಳ್ಬೇಡ, ನಾನು ಏಡಿ ತಗೊಂಡಿದ್ದೀನಿ. ಇವತ್ತು ನಾವಿಬ್ರು ಅಡಿಗೆ ಮಾಡಿ ಏಡಿನ ತಿನ್ನೋಣ.
ಏಡಿಗೆ ಕೆಜಿ ಎಷ್ಟು ಗೊತ್ತಾ? 800 ರೂಪಾಯಿ. ಯಾರಿಗೂ ಕೊಡ್ಬಾರ್ದು, ನಾವಿಬ್ರೇ ತಿನ್ಬೇಕು. ಹೌದು ಚಿಚ್ಚು, ಮೊನ್ನೆ ಮೀನ್ ಸಾರು ಮಾಡಿದ್ನಾ, ಆ ಬನ್ನು ಹೇಗ್ ತಿಳ್ಕೊಂಡೋ ಏನೋ ಗೊತ್ತಿಲ್ಲ, ಅರ್ಧ ಮೀನ್ ಸಾರು ಅವನೇ ತಿಂದ. ಒಂದ್ ಕೆಲ್ಸ ಮಾಡೋಣವಾ, ಇವತ್ ರಾತ್ರಿ 12 ಗಂಟೆಗೆ ನಾವು ಅಡಿಗೆ ಮಾಡೋಣ. ಅವಾಗ ಎಲ್ರು ನಿದ್ರೆ ಮಾಡ್ತಾ ಇರ್ತಾರೆ, ಅವಾಗ ಯಾರಿಗೂ ಗೊತ್ತಾಗಲ್ಲ. ಇದು ಒಳ್ಳೆ ಐಡಿಯಾನೇ. ಹಾಗಾದ್ರೆ ಒಂದ್ ಮಾಡು, ನಾನು ಮಸಾಲೆ ರೆಡಿ ಮಾಡಿ ತಗೊಂಡ್ ಬರ್ತೀನಿ. ನೀನು ನಿನ್ ಮನೆಯಲ್ಲಿ ಕಿಟಕಿ ಬಾಗಿಲು ಎಲ್ಲಾನು ಮುಚ್ಚಿಬಿಡು. ಆ ವಾಸನೆ ಅಂತೂ ಹೊರಗಡೆ ಹೋಗ್ಲೇಬಾರ್ದು. ನಾವಿಬ್ರೇ ಚೆನ್ನಾಗಿ ಏಡಿ ಸಾರು ಮಾಡ್ಕೊಂಡು ತಿನ್ಬೇಕು. ಏನಂತೀಯ ಟುನಿ? ಬೇಜಾರ್ ಮಾಡ್ಕೊಳ್ಬೇಡ ಚಿಚ್ಚು, ಕಿಟಕಿ ಬಾಗಿಲು ಮಾತ್ರ ಅಲ್ಲ, ಚಿಮ್ನಿನ ಕೂಡ ಬಟ್ಟೆ ಹಾಕಿ ಮುಚ್ಚಿಬಿಡ್ತೀನಿ. ವಾಸನೆ ಹೊರಗಡೆ ಹೋಗೋದೇ ಇಲ್ಲ. ಹಾಗಂತ ಹೇಳಿ ರಹಸ್ಯವಾಗಿ ಇವತ್ತು ಸಾರು ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿ ಅವರಿಬ್ರಲ್ಲಿಂದ ಮನೆಗೆ ಹೋದ್ರು. ರಾತ್ರಿ 11:30 ಸಮಯ. ಊರಲ್ಲಿ ಎಲ್ರೂ ನಿದ್ರೆ ಮಾಡ್ತಾ ಇದ್ರು. ಹೊರಗಡೆ ಚಳಿ ಹೆಚ್ಚಾಗಿತ್ತು. ಟುನಿಯ ಮನೆಯಲ್ಲಿ ಬುಜ್ಜಿ ಕೂಡ ನಿದ್ರೆ ಮಾಡ್ತಾ ಇದ್ಲು. ಟುನಿ ಮನೆ ಬಾಗಿಲು, ಕಿಟಕಿ ಹಾಗೂ ಚಿಮ್ನಿ ಎಲ್ಲಾನು ಬಟ್ಟೆ ಹಾಕಿ ಮುಚ್ಚಿದ್ಲು. ಸ್ವಲ್ಪ ಸಮಯದ ನಂತರ ಹಿಂಬಾಗಿಲಿಂದ ಚಿಚುಕಾಗೆ ಮಸಾಲೆನ ತಗೊಂಡು ಬಂದ್ಲು. ಅವಳು ಏಡಿ ಸಾರಿಗೋಸ್ಕರ ಮಸಾಲೆ ರೆಡಿ ಮಾಡಿದ್ಲು. ಟುನಿ, ಬುಜ್ಜಿ ನಿದ್ರೆ ಮಾಡಿದ್ಲಾ? ಚಿನ್ನಗೂ ಕೂಡ ಒಳ್ಳೆ ಊಟ ಕೊಟ್ಟು ನಿದ್ರೆ ಮಾಡಿಸಿ ಬಂದಿದ್ದೀನಿ. ಅವನು ಇವಾಗ ಎದ್ದೇಳಲ್ಲ. ಇಬ್ರು ಅಡಿಗೆ ಕೆಲಸ ಶುರು ಮಾಡೋಣವಾ? ಬಾ ಚಿಚು, ಬಾಗಿಲೆಲ್ಲಾನು ಮುಚ್ಚಿದ್ದೀನಿ. ಎಕ್ಸಾಸ್ಟ್ ಫ್ಯಾನ್ ಕೂಡ ಆಫ್ ಮಾಡಿದ್ದೀನಿ. ಕಿಚನ್ ಅಲ್ಲಿ ಲೈಟ್ ಹಾಕೊಳ್ಳೋದು ಬೇಡ, ನಾವು ಕ್ಯಾಂಡಲ್ ಇಟ್ಕೊಂಡ್ ಮಾಡೋಣ. ಹಾಗಂತ ಹೇಳಿ ಇಬ್ರು ಕಿಚನ್ಗೆ ಹೋದ್ರು. ಆವಾಗ ಟೋನಿ ಆ ಏಡಿಗಳನ್ನ ಹೊರಗಡೆ ತೆಗೆದ್ಲು. ಅದು ಇನ್ನೂ ಜೀವಂತವಾಗಿನೇ ಇತ್ತು. ಟೋನಿ, ಈ ಏಡಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇದನ್ನ ಹೇಗ್ ಕ್ಲೀನ್ ಮಾಡ್ತೀಯೋ ಏನೋ, ಬೇಗ ಕ್ಲೀನ್ ಮಾಡಿ ತಗೊಂಡ್ ಬಾ, ಸರಿನಾ? ಬೇಜಾರ್ ಮಾಡ್ಕೋಬೇಡ ಚಿಚೋ, ನಾನ್ ನೋಡ್ಕೊಳ್ತೀನಿ. ಹಾಗಂತ ಹೇಳಿ ಟುನಿ ಹೋಗಿ ಆ ಏಡಿಗಳನ್ನ ಕ್ಲೀನ್ ಮಾಡ್ತಾ ಇದ್ಲು. ಈ ಕಡೆ ಅಷ್ಟರಲ್ಲಿ ಸ್ಟವ್ ಅನ್ನ ಕತ್ಸಿ ಚಿಚು ಅದ್ರಲ್ಲಿ ಒಂದು ಮಣ್ಪಾತ್ರೆನ ಇಟ್ಲು. ಆಮೇಲೆ ಎಣ್ಣೆ ಉಯ್ದು ಮಸಾಲೆ ವಸ್ತುಗಳನ್ನ ಹಾಕಿದ್ಲು. ಅಷ್ಟೇ, ಮಸಾಲೆ ವಸ್ತುಗಳನ್ನ ಹಾಕ್ದಾಗ ಒಳ್ಳೆ ಪರಿಮಳನೂ ಬಂತು. ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಹಾಗೂ ಧನಿಯಾ ಹುಡಿ ಹಾಕ್ದಾಗ ಅದರ ಪರಿಮಳ ನಿಜವಾಗ್ಲೂ ಮನೆ ಇಡೀ ಚೆನ್ನಾಗಿ ಹರಡ್ತಾ ಇತ್ತು. ಆಹಾಹಾ, ಮಸಾಲೆ ಸ್ಮೆಲ್ಲಿಗೆನೆ ತುಂಬಾ ಚೆನ್ನಾಗಿದೆ. ಆದ್ರೆ ವಾಸನೆ ಹೊರಗಡೆ ಹೋಗಲ್ಲ ಟುನಿ. ವಾಸನೆ ಹೊರಗಡೆ ಹೋದ್ರೆ ಪಕ್ಕದ ಮನೆಯಲ್ಲಿರುವ ಬನ್ನು ಕೂಡ ಎದ್ದು ಬಂದ್ರು ಬರ್ತಾನೆ. ಬೇಜಾರು ಮಾಡ್ಕೊಳ್ಬೇಡ ಚಿಚೋ, ಎಲ್ಲಾನು ಮುಚ್ಚಿದೀನಿ, ಏನೂ ಆನ್ ಆಗಿಲ್ಲ. ಆದ್ರಿಂದ ಯಾವುದೇ ವಾಸನೆನೂ ಹೊರಗಡೆ ಹೋಗಲ್ಲ, ಯಾರೂ ಬರೋದೂ ಇಲ್ಲ. ಸರಿ, ಹಾಗಾದ್ರೆ ಇವಾಗ ಏಡಿಗಳನ್ನ ಹಾಕು. ಹಾಗಂತ ಹೇಳಿದಾಗ ಏಡಿಗಳನ್ನ ಮಸಾಲೆಯಲ್ಲಿ ಹಾಕಿದ್ಲು. ಅಷ್ಟೇ, ಆ ಪರಿಮಳ 10 ಪಟ್ಟು ಹೆಚ್ಚಾಗಿ ಹರಡ್ತಾ ಇತ್ತು. ಮನೆ ಇಡೀ ಆ ಪರಿಮಳ ತುಂಬಾನೇ ಘಾಟಾಗಿತ್ತು. ಆ ಪರಿಮಳ ಎಷ್ಟು ಘಾಟಾಗಿತ್ತು ಅಂದ್ರೆ ಗೋಡೆಗಳ ಮಧ್ಯದಲ್ಲಿರುವ ರಂಧ್ರಗಳ ಮೂಲಕ, ಹಂಚಿನ ಮಧ್ಯದಲ್ಲಿರುವ ರಂಧ್ರಗಳ ಮೂಲಕ ಆ ವಾಸನೆ ಮೇಲೆ ಹೊರಗಡೆ ಹೋಯ್ತು. ಚಿಚು, ವಾಸನೆ ತುಂಬಾ ಘಾಟಾಗಿದೆ. ನನಗ್ಯಾಕೋ ಡೌಟ್ ಆಗ್ತಾ ಇದೆ. ಹೊರಗಡೆ ಯಾರಾದ್ರೂ ಇದ್ದಾರಾ ಅಂತ ಹೋಗಿ ನೋಡಿ ಬಾ. ಅಯ್ಯೋ, ಈಗ ಬಾಗಿಲು ಓಪನ್ ಮಾಡಿದ್ರೆ ವಾಸನೆ ಹೊರಗಡೆ ಹೋಗುತ್ತೆ. ಯಾರು ಇರಲ್ಲ, ನಾವಿಬ್ರು ಮಾತ್ರ ಇದ್ದೀವಿ ಟುನಿ. ಆದ್ರೆ ಈ ಕಡೆ ಪಕ್ಕದ ಮನೆಯಲ್ಲಿ ಚೋಟು ಹಾಗೂ ಬನ್ನು ಇಬ್ರು ಕೂಡ ಒಳ್ಳೆ ಗಾಢವಾದ ನಿದ್ರೆಯಲ್ಲಿ ಇದ್ರು. ಕೋರ್ ಕೋರ್ ಅನ್ನುವ ಗೊರ್ಕೆ ಹೊಡೆಯುವ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಹೀಗಿರುವಾಗ ಬನ್ನು ನಿದ್ರೆ ಮಾಡ್ತಾ ಇದ್ದಾಗ್ಲೇ ಹೊರಗಡೆಯಿಂದ ಮೆಲ್ಲೆ ಸ್ವಲ್ಪನೇ ಬಂದ ಆ ಏಡಿ ಸಾರು ವಾಸನೆ ಅವನ ಮೂಗಿನ ಹತ್ತಿರ ಬಂತು. ಬನ್ನು ಎಚ್ಚರವಾಗ್ಲಿಲ್ಲ, ಆದ್ರೆ ಗಾಳಿಯಲ್ಲೇ ಮೂಗನ್ನ ಅಲ್ಲಾಡಿಸ್ತಾ. ಆ ವಾಸನೆ ಬನ್ನು ಮೆದುಳಲ್ಲಿರುವ ಹಸಿವು ಅನ್ನುವ ನರನ ಮುಟ್ಟಿ ಬನ್ನುನ ನಿದ್ರೆಯಿಂದ ಎಬ್ಬಿಸ್ತು. ಬನ್ನು ಎದ್ದ, ಆದ್ರೆ ಕಣ್ಮುಚ್ಕೊಂಡೇ ಇದ್ದ. ಬನ್ನು ಜಾಂಬಿ ತರ ಕೈಗಳನ್ನ ಮುಂದೆ ಚಾಚಿ ಸಾರು ಸಾರು ಅಂತ, ಆಹಾ, ಏಡಿ, ಸಮುದ್ರದ ರಾಜ, ಯಾರೋ ಅಡಿಗೆ ಮಾಡ್ತಾ ಇದ್ದಾರೆ, ನನಗೋಸ್ಕರನಾ? ಏಡಿ, ಎಲ್ಲಿದ್ದೀಯಾ ಡಾರ್ಲಿಂಗ್? ಹಾಗಂತ ಅನ್ಕೊಂಡು ಮಂಚದಿಂದ ಕೆಳಗಡೆ ಇಳಿದ. ಚೋಟು ಆ ಕಡೆ ತಿರುಗಿ ಮಲ್ಕೊಂಡ್ಲು. ಅವಳು ನಿದ್ರೆಯಿಂದ ಎಚ್ಚರವಾಗ್ಲಿಲ್ಲ. ಬನ್ನು ಚಿಲಕ ಓಪನ್ ಮಾಡ್ದ. ಅದವನಿಗೆ ಅಭ್ಯಾಸನೇ. ಮೆಲ್ಲೆ ಮನೆಯಿಂದ ಹೊರಗಡೆ ಬಂದ. ಹೊರಗಡೆ ಬಂದಾಗ ತುಂಬಾ ಕತ್ಲಾಗಿತ್ತು. ಚಳಿ ಬೇರೆ ಹೆಚ್ಚಾಗಿತ್ತು. ಬನ್ನಿಗೆ ದಾರಿ ಕಾಣಿಸ್ಲಿಲ್ಲ, ಯಾಕಂದ್ರೆ ಅವನ್ ಕಣ್ಮುಚ್ಚಿದ್ದ. ಆದ್ರೆ ವಾಸನೆನ ಫಾಲೋ ಮಾಡ್ಕೊಂಡೇ ಬಂದ. ಕೊನೆಗೆ ಅವನು ಟುನಿಯ ಮನೆಯ ಹತ್ತಿರಾನೇ ಬಂದ. ಬನ್ನು ಆ ವಾಸನೆನ ಫಾಲೋ ಮಾಡ್ಕೊಂಡೆ, ಆಹಾ, ಏಡಿ ಸಾರು, ನನಗೋಸ್ಕರನೇ ಕಾಯ್ತಾ ಇದೀಯಾ? ಫೀಲ್ ಮಾಡ್ಬೇಡ, ಬರ್ತಾ ಇದ್ದೀನಿ, ನಿನಗೋಸ್ಕರ ಬರ್ತಾ ಇದ್ದೀನಿ. ಹಾಗಂತ ಹೇಳಿ ಅವನು ಟುನಿಯ ಮನೆಯ ಹತ್ತಿರ ಬಂದ ತಕ್ಷಣ ಟುನಿ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡಿದ್ದಾಗ ಅಲ್ಲಿಂದ ಅವನಿಗೆ ಸಾರು ವಾಸನೆ ಬರ್ಲೇ ಇಲ್ಲ. ಆದ್ರೆ ಅದಕ್ಕೆ ಬದಲಾಗಿ ಮನೆಯ ಮೇಲೆಯಿಂದ ಟುನಿಯ ಮನೆಯಲ್ಲಿ ಹಂಚೊಂದು ಒಡೆದೋಗಿತ್ತು. ಅದ್ರ ಮೂಲಕ ವಾಸನೆ ಬರ್ತಾ ಇತ್ತು. ಅರೆ, ಮನೆ ಮೇಲೆ ಇದ್ಯಾ? ನಾನು ಸ್ಪೈಡರ್ ಮ್ಯಾನ್, ಇವಾಗ ಹೇಗ್ ಬರ್ತೀನಿ ಅಂತ ನೋಡು. ಹಾಗಂತ ಹೇಳಿ ಬನ್ನು ಆ ಮನೆ ಹಂಚನ್ನ ಹತ್ತದ. ಮನೆ ಹಂಚಲ್ಲಿ ಅವನು ನಡೀತಾ ಇದ್ದಾಗ ಟಪ್ ಟಪ್ ಅನ್ನುವ ಶಬ್ದನೂ ಕೇಳಿಸ್ತಾ ಇತ್ತು. ಆ ಶಬ್ದವನ್ನು ಕೇಳಿ ಟುನಿ ಹಾಗೂ ಚಿಚ್ಚು ಇಬ್ರು ಕೂಡ ತುಂಬಾನೇ ಹೆದರಿದ್ರು. ಅಯ್ಯೋ, ಇದೇನಿದು? ಕಳ್ರು ಯಾರಾದ್ರೂ ಬಂದಿದಾರಾ? ಮೇಲೆ ಯಾರೋ ನಡೀತಾ ಇದ್ದಾರೆ ಟುನಿ. ಕಳ್ರಲ್ಲ,
ಕಳ್ರಿ ಯಾರು ಬರಲ್ಲ. ಇದೊಂದ್ ವೇಳೆ ಬೆಕ್ಕಾಗಿರ್ಬೋದು. ಬೆಕ್ಕು ನಡೀತಿದ್ಯೋ ಏನೋ. ಬೆಕ್ಕಂದ್ರೆ ನಡಿಯಲ್ಲ, ಹಾರುತ್ತೆ. ಇಲ್ ನೋಡು, ಯಾರೋ ಲಡ್ಡು ಲಡ್ಡು ಅಂತ ಅಂದ್ಕೊಂಡು ಬರೋ ಥರ ಅನಿಸ್ತಿದೆ. ಹಾಗಂತ ಅವರು ಮಾತಾಡ್ತಾ ಇದ್ದಾಗ್ಲೇ ಮೇಲೆ ಸ್ವಲ್ಪ ಹೊಡೆದೋಗಿದ್ದ ಆ ಅಂಚು ಫುಲ್ ಆಗಿ ಹೊಡೆದು ಅದರಿಂದ ಬನ್ನುವಿನ ತಲೆ ಕೆಳಗಡೆ ಬಂತು. ಆದ್ರೆ ಬನ್ನು ಇನ್ನು ಕಣ್ಮುಚ್ಕೊಂಡೇ ಇದ್ದ. ಏನ್ ನಡೀತಾ ಇದೆ ಅನ್ನೋದು ಮಾತ್ರ ಅವನಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಅವನ್ ತಲೆ ಹೊರಗಡೆ ಬಂದಿದ್ದನ್ನ ನೋಡಿ ಚಿಚು ದೆವ್ವ ಅಂತ ಅಂದ್ಕೊಂಡ್ಲು. ಅರೆ, ಇದೇನಿದು ಏಡಿ ಸಾರೋ, ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗಂತ ಅಂದ್ಕೊಳ್ತಿದ್ದಾಗ ಚಿಚು ನೋಡಿ ಹೆದರ್ಕೊಂಡು, ಅಯ್ಯೋ ದೆವ್ವ 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 ಟುನಿ, ಅಲ್ಲಿ ನೋಡು, ತಲೆ ಬುರುಡೆ ಮಾತ್ರ ಹೊರಗಡೆ ಬಂದಿದೆ. ಆವಾಗ ಟುನಿ ಟಾರ್ಚ್ ಹೊಡೆದು ನೋಡಿ, ದೆವ್ವ ಇಲ್ಲ, ಏನೂ ಇಲ್ಲ, ಅದು ಬನ್ನು. ಅಯ್ಯೋ, ಹಂಚು ಹೊಡ್ಕೊಂಡು ಮನೆ ತನಕ ಬಂದಿದ್ದಾನೆ ಅಂದ್ರೆ ಇವನು ಎಂಥ ರಾಕ್ಷಸ. ಹಾಗಂತ ಟುನಿ ಹೇಳ್ತಾ ಇದ್ದಾಗ್ಲೇ ಆ ವಾಸನೆಯನ್ನ ನೋಡಿ 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 ಮೇಲೆ ಹಂಚು ಹೊಡೆದೋಗಿ ಪಾಪ ಢಮಾಲ್ ಅಂತ ಕೆಳಗಡೆ ಬಿದ್ದ ಬನ್ನು. ಅವನ ಪಕ್ಕದಲ್ಲೇ ಆ ಏಡಿ ಸಾರು ಪಾತ್ರೆನೂ ಇತ್ತು. ಏ ಎದ್ದೇಳೋ, ಬಿದ್ಬಿಟ್ಟೆ. ಹಾಗಂತ ಹೇಳ್ತಾ ಇದ್ದಾಗ ಬನ್ನು ಕಣ್ಬಿಡ್ಲಿಲ್ಲ. ಆದ್ರೆ ಪಕ್ಕದಲ್ಲಿದ್ದ ಏಡಿ ಸಾರಲ್ಲಿ ಅವನು ಕೈ ಹಾಕ್ತ. ಅಷ್ಟೇ, ಬಿಸಿ ಬಿಸಿ ಸಾರಲ್ಲಿ ಕೈ ಹಾಕಿದ ತಕ್ಷಣ ಅವನಿಗೆ ನಿದ್ರೆ ಎಲ್ಲಾನು ಹೋಯ್ತು. ಅಯ್ಯೋ, ಬಿಸಿ ಬಿಸಿ, ಏನಿದೋ ಬೆಂಕಿಯಲ್ಲಿ ಕೈ ಇಟ್ನಾ? ಹಾಗಂತ ಹೇಳಿ, ಅರೆ ಟೊನಿ ಆಂಟಿ, ಚಿಚು ಆಂಟಿ, ನೀವಿಬ್ರು ನನ್ನ ಕನ್ಸಲ್ಲಿ ಏನ್ ಮಾಡ್ತಾ ಇದ್ದೀರಾ? ನನ್ನ ಕನ್ಸಲ್ಲಿ ಏಡಿ ಸಾರಿರ್ಬೇಕೋ, ನೀವೇನ್ ಮಾಡ್ತಿದ್ದೀರಾ? ಹಾ, ನಾವು ಸುಮ್ಮನೆ ಗೆಸ್ಟ್ ರೋಲು. ನನ್ನ ಮನೆ ಹಂಚನ್ನ ಉಟ್ಕೊಂಡು ನನ್ನ ಸಾರಲ್ಲಿ ಕೈ ಹಾಕಿದ್ಯಾ ಅಂದ್ರೆ ಎಷ್ಟು ಧೈರ್ಯ ನಿನಗೆ? ಆವಾಗ್ಲೇ ಬನ್ನುಗೆ ಎಲ್ಲಾನು ಅರ್ಥ ಆಯ್ತು. ಅಲ್ಲ ಕಣೋ, ನಾವು ಹಾಕಿದ ಪ್ಲಾನ್ ಎಲ್ಲ ನಾಶ ಆಯ್ತಲ್ಲ ನಿನ್ನಿಂದಾನೆ. ನಾವು ಮಾತ್ರ ಸಂತೋಷವಾಗಿ ತಿನ್ಬೇಕು ಅಂತ ಅಂದ್ಕೊಂಡ್ರೆ ಅದನ್ನ ಇವಾಗ ಶೇರ್ ಮಾಡ್ಕೊಳಕ್ಕೆ ನೀನ್ ಬೇರೆ ಬಂದ್ಬಿಟ್ಟಿದೀಯಾ? ಆವಾಗ ಬನ್ನು ಅಲ್ಲೇ ಇದ್ದ ಏಡಿ ಸಾರನ್ನ ನೋಡಿ, ಓ ಇದೇನ ವಿಷಯ, ರಾತ್ರಿ ಏಡಿ ಪಾರ್ಟಿನಾ? ಅದ್ಹೇಗೆ, ನಾನಿಲ್ದೆ ನಡೆಯುತ್ತಾ? ಇದಕ್ಕೆ ನಿಮ್ಗೆ ಏನ್ ಶಿಕ್ಷೆ ಗೊತ್ತಾ? ಅರ್ಧ ನನಗ್ ಕೊಡಿ. ಏನೋ ಅರ್ಧನ? ಸಾಯಿಸ್ಬಿಡ್ತೀನಿ, ಇದೆಲ್ಲ ನನಗೆ, ನಾನ್ ಮಾಡಿ ಕೇಳಿದ್ದು. ಆವಾಗ ಬನ್ನು ಜೋರಾಗಿ, ಅಯ್ಯೋ ಯಾರಾದ್ರೂ ಬನ್ನಿ, ಟೊನಿ ಆಂಟಿ ಮನೆಗೆ ಕಳ್ರು ಬಂದಿದ್ದಾರೆ. ಅಯ್ಯೋ ಕಿಚ್ಬೇಡುವೋ, ಆಮೇಲೆ ಎಲ್ರೂ ಬರ್ತಾರೆ. ಸರಿ, ಅರ್ಧ ನೀನೇ ತಗೋ. ಹಾಗೆ ಮೂಜನನ್ನು ತಿನ್ನೋದಕ್ಕೋಸ್ಕರ ಕೂತ್ಕೊಂಡ್ರು. ಟುನಿ ಎಲ್ರಿಗೂ ಅನ್ನನೂ ಹಾಕಿ ಸಾರನ್ನು ಹಾಕದ್ಲು. ಆದ್ರೆ ಆ ಏಡಿಯ ಚಿಪ್ಪು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಚಿಚ್ಚು ಎಷ್ಟೇ ಕಷ್ಟಪಟ್ಟು ಅದನ್ನ ಒಡೆಯಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದರಿಂದ ಟಕ್ ಟಕ್ ಅಂತ ಶಬ್ದ ಬರ್ತಾ ಇದೆ, ಆದ್ರೆ ಒಡೆದು ಹೋಗ್ಲೇ ಇಲ್ಲ. ಅಯ್ಯೋ, ಇದೇನಿದು ಇಷ್ಟು ಸ್ಟ್ರಾಂಗ್ ಆಗಿದೆ? ಇದು ಹೀಗೇನೆ ಇದ್ರೆ ನಾನು ಹೇಗೆ ತಿನ್ನೋದು ಟುನಿ? ಆವಾಗ ಬನ್ನು ಕೂಡ ಟ್ರೈ ಮಾಡಿ, ಹೌದು, ನನ್ನ ಹಲ್ಲೆಲ್ಲ ಹೋಯ್ತು. ಆಂಟಿ, ನಿಮ್ಮ ಮನೇಲಿ ಏನಾದ್ರೂ ಒಂದು ಸುತ್ತಿ ಇದೆಯಾ? ಕಿಚನಲ್ಲಿ ಸುತ್ತಿ ಹೇಗೋ ಇರುತ್ತೆ, ಅಲ್ಲಿ ಕಲ್ಲಿದೆ ನೋಡೋ. ಹಾಗಾದ್ರೆ ನಾನು ಚಿನ್ನಿಗೆ ಕಾಲ್ ಮಾಡ್ತೀನಿ, ಅವನು ಸುತ್ತಿ ತಗೊಂಡ್ ಬರ್ತಾನೆ. ಬೇಡ ಕಣೋ, ಅವನು ಬಂದ್ರೆ ಸಾರು ನನಗೆ ಸಿಗಲ್ಲ, ನೀನು ಕಲ್ಲೇ ತಗೊಳ್ಳೋ. ಹಾಗಂತ ಹೇಳಿದಾಗ ಬನ್ನು ಸರಿ ಅಂತ ಒಂದು ಕಲ್ ತಗೊಂಡು ಅಲ್ಲಿದ್ದ ಒಂದು ಏಡಿಯ ಕಾಲನ್ನ ಹೊಡೆದ. ಏಡಿ ಕಾಲು ಹೊಡೆದೋಯ್ತು, ಆದ್ರೆ ಆ ಚಿಪ್ಪಿಂದ ಒಂದು ಪೀಸ್ ಬಂದು ಚಿಚುವಿನ ಮುಖದ ಮೇಲೆ ಬಿತ್ತು. ಅಯ್ಯೋ, ನನ್ನ ಕಣ್ಣು ಹೋಯ್ತು, ನನ್ನ ಬ್ಯೂಟಿಫುಲ್ ಐಸ್ ಹೋಯ್ತು. ಅಯ್ಯೋ, ನನಗೆ ಈ ಗ್ರೇವಿ ಮಾತ್ರ ಸಾಕಪ್ಪ. ಆಂಟಿ, ಹಾಗಾದ್ರೆ ಆ ಏಡಿ ನನಗ್ ಕೊಡಿ, ನಾನು ಹೇಗಾದ್ರೂ ತಿಂತೀನಿ. ಹಾಗೆ ಆ ದಿನ ರಾತ್ರಿ ಟುನಿ ಹಾಗೂ ಚಿಚು ಇಬ್ರು ಕೂಡ ಆ ಗ್ರೇವಿ ಮಾತ್ರ ತಿಂದ್ರು. ಏಡಿಗಳನ್ನ ಬನ್ನುಗೆ ಕೊಟ್ರು. ಬನ್ನು ಮೆಲ್ಲೆ ಕೂತ್ಕೊಂಡು ಕಲ್ಲಿಂದ ಹೊಡೆದು ಆ ಏಡಿನ ತಗೊಂಡು ತಿಂತಾ ಇದ್ದ. ಮುಂಜಾನೆ 4 ಗಂಟೆ ಸಮಯ ಆಯ್ತು. ಆವಾಗ ಆ ಪಾತ್ರೆಲಿದ್ದ ಎಲ್ಲ ಏಡಿಗಳನ್ನ ತಿಂದ. ಟುನಿ ಹಾಗೂ ಚಿಚು ನಿದ್ರೆ ಮಾಡ್ತಾ ಇದ್ರು. ಆವಾಗ ಬನ್ನು ಅವರಿಬ್ರ ಹತ್ತಿರ ಬಂದು, ಪಾಪ ಆಂಟೀಸು, ನನಗೆ ಗೊತ್ತಿಲ್ಲದೆ ಪಾರ್ಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರು, ಆದ್ರೆ ಇವತ್ತು ಪಾರ್ಟಿ ಮಾಡ್ಕೊಂಡಿದ್ದು ನಾನೇ. ಹಾಗಂತ ಅಂದ್ಕೊಂಡು, ಗುಡ್ ನೈಟ್ ಆಂಟೀಸ್, ನಾನು ಹೋಗಿ ಪುನಃ ಮಲ್ಗಿ ನಿದ್ರೆ ಮಾಡ್ತೀನಿ. ಹಾಗಂತ ಅಂದ್ಕೊಂಡು ಬನ್ನು ಏನು ಗೊತ್ತಿಲ್ಲದೆ ಇರುವ ಹಾಗೆ ಪುನಃ ಬಂದು ನಿದ್ರೆ ಮಾಡ್ದ. ಬೆಳಿಗ್ಗೆ ಅವನು ನಿದ್ರೆ ಮಾಡ್ತಾ ಇರೋದನ್ನ ನೋಡಿ ಚೋಟಿ ಗಿಳಿ ಎದ್ದಾಗ, ಪಾಪ ಮಗುಗೆ ಒಳ್ಳೆ ನಿದ್ರೆ ಹಾಗಂತ ಅಂದ್ಕೊಂಡ್ಲು. ಆದ್ರೆ ನಿನ್ನೆ ರಾತ್ರಿ ಏನ್ ಅನ್ನೋದು ಟುನಿ, ಚಿಚ್ಚು ಹಾಗೂ ಬನ್ನುಗೆ ಮಾತ್ರ ಗೊತ್ತು. ಮರುದಿನ ಬೆಳಗ್ಗೆ ಟುನಿನೂ ಚಿಚ್ಚುನು ಮೀಟ್ ಆದ್ರು. ರಾತ್ರಿ ಚೆನ್ನಾಗಿ ಊಟ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಾನು ಬನ್ನುನೇ ತಿಂದ. ಇನ್ನು ರಹಸ್ಯವಾಗಿ ಅಡಿಗೆ ಮಾಡಬಾರ್ದು. ಹೌದು, ಏನ್ ನಮ್ಗೇಂತಿದ್ಯೋ ಅದೇ ನಮಗೆ ಸಿಗೋದು ಚಿಚ್ಚು. ಹಾಗಂತ ಅಂದ್ಕೊಂಡ್ರು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಯಾರಿಗಾದ್ರೂ ಊಟ ಕೊಡಬಾರ್ದು, ರಹಸ್ಯವಾಗಿ ತಿನ್ಬೇಕು ಅಂತ ಅಂದ್ಕೊಂಡ್ರೆ ಅದು ನಮ್ ಕೈಯಲ್ಲಿಲ್ಲ, ಬನ್ನು ಕೈಯಲ್ಲಿದೆ.